ಉಜ್ಜುತ್ತಾರೆ ಅಂತ ಗೊತ್ತಿತ್ತು ಗುರು. ಈ ರೇಂಜ್ ಉಜ್ಜುತ್ತಾರೆ ಅಂತ ನಮ್ ತಾಯಣ್ಣ ಗೊತ್ತಿರ್ಲಿಲ್ಲ. ಹಿಂದೆ ದುಡ್ಡಿಂದ ಹೋದ್ರೆ ಏನಾಗುತ್ತೆ ಕೊನೆಗೆ ಅದೇ ಗತಿ ಆಗ್ತಾರೆ. ಸಕಲಾಯ್ತು ಬ್ರದರ್. ನಮ್ ಬಾಸ್ ಉಜ್ಜುತ್ತಾರೆ ಅಂತ ಗೊತ್ತಿತ್ತು ಗುರು. ಈ ರೇಂಜ್ ಉಜ್ಜುತ್ತಾರೆ ಅಂತ ನಮ್ ತಾಯಣ್ಣ ಗೊತ್ತಿರ್ಲಿಲ್ಲ. ಮಸ್ತ ಮಾಡವ್ರೆ ಬ್ರೋ. ರಾಕಿಂಗ್ ಸ್ಟಾರ್ ಅವರು ರಸಿಕರ ರಾಜ. ನಿಜವಾಗ್ಲೂ ಹೇಳ್ತೀನಿ, ಟಾಕ್ಸಿಕ್ ಮೂವಿ 2000 ಕೋಟಿ ಏನಾದ್ರು ಮಾಡದೆ ಹೋದ್ರೆ ನಾನು ಅರ್ಧ ಮೀಸೆ ಬೋಳ್ಸ್ಕೊಂತೀನಿ. ಓಪನ್ ಚಾಲೆಂಜ್ ಇದು. ಫಸ್ಟ್ ಶೋ ಆಗ್ತಾ ಇದೀನಿ. ಯಾರೆಲ್ಲ ಇಷ್ಟು ದಿನ ಟಾಕ್ಸಿಕ್ ಬಗ್ಗೆ ಯಶೋರ್ ಬಗ್ಗೆ ಲೇಟ್ ಆಗಿ ಬಂದ್ರು ಅಂತೆಲ್ಲ ಮಾತಾಡ್ತಾ ಇದ್ರಿ. ನಿಮಗ್ ದಮ್ ಇದ್ರೆ ತಾಕತ್ ಇದ್ರೆ ಬಂದಿಲ್ಲ ಒಂದ್ಸಲ ಸಿನಿಮಾ ನೋಡಿ ಮಾತೇ ಮತ್ತೆ ಹೇಳಿ ನೋಡೋಣ. ಹಾಲಿವುಡ್ ಸಿನಿಮಾ ತರ ಇದೆ, ಬಟ್ ಕರೆಕ್ಟ್ ಆಗಿ ಯೋಚನೆ ಮಾಡ್ತೀನಿ ಅಂದ್ರೆ ಒಂದು ಒಳ್ಳೆ ಮೆಸೇಜ್ ಇದೆ. ಹುಡುಗಿಯಿಂದ ದುಡ್ಡಿಂದ ಹೋದ್ರೆ ಏನಾಗುತ್ತೆ ಕೊನೆಗೆ ಅದೇ ಗತಿ ಆಗ್ತಾರೆ. ಹೆಣ್ಣು ಹೊನ್ನು ಮಣ್ಣು ಇದ್ರ ಹಿಂದೆ ಹೋದ್ರೆ ಏನಾಗುತ್ತೆ ಅಂತ ಒಂದು ಸಂದೇಶ ಅಷ್ಟೇ. ಜಂಜಿ ಇದನ್ನ ನೋಡ್ಬೇಕು. ಆದ್ರೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಈ 40 ವರ್ಷ 50 ವರ್ಷ ಲೇಡೀಸ್ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಮುಜುಗರ ಆಗ್ಬೋದು ಅಷ್ಟೇ. ಬಟ್ ಓವರ್ ಆಲ್ ಫಿಲ್ಮು ಜಂಜಿಗೋಸ್ಕರ ಮಾಡಿರೋದು. ಒಂದು ಸಮಾಜ ಈ ಅಟ್ ಪ್ರೆಸೆಂಟ್ ಏನ್ ನಡೀತಾ ಇದೆ, ಏನಾಗ್ತಿದೆ ಸಮಾಜದಲ್ಲಿ, ಯಾವ ತರ ಇದು ಇದಾಗ್ತಿದೆ, ದುಡ್ಡುಗೋಸ್ಕರ ಆಗ್ಲಿ ಫೇಮ್ಗೆ ನೇಮ್ಗೆ ಏನಾಗ್ತಿದೆ, ಇದು ಕಂಪ್ಲೀಟ್ ಎಲ್ಲ ಡಿಸಾಸ್ಟರ್ ಆಗ್ಬಿಟ್ಟಿದೆ. ಅದು ಒಂದು ಅಂದ್ರೆ ಅವರು ತಮ್ಮನ್ನ ಯಾವ ರೀತಿ ಕ್ರೂರತೆ ಇದೆ ಮನುಷ್ಯನ ಈಗ ಅಟ್ ಪ್ರೆಸೆಂಟ್ ಯಾವ ಕ್ರೂರತೆ ಇದೆ ಆ ಮನುಷ್ಯನ ಒಳಗೆ ಅದನ್ನ ಬಿತ್ತರಿಸಿದಾರೆ ಅವರು. ಎಕ್ಸ್ಪೀರಿಯನ್ಸ್ ಬೆಂಕಿ ಅಣ್ಣ. ಮಸ್ಟ್ ವಾಚ್ ಮೂವಿ, ಎಲ್ಲಾರು ನೋಡ್ಲೇಬೇಕು. ಟ್ವಿಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಎಲ್ಲಾರು ನೋಡಿ. ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಅಣ್ಣ. ಮೂವಿ ಏನೇ ಆಗಿರ್ಲಿ ಎಕ್ಸ್ ಆಕ್ಟಿಂಗ್ ಮಾತ್ರ ಸೂಪರ್. ಎಲ್ಲ ಜನ ಇಷ್ಟ ಆಯ್ತು. KGF ಗಿಂತ ತುಂಬಾ ಚೆನ್ನಾಗಿದೆ. ಇದು ಯಾವ ಪಿಕ್ಚರ್ ಕಂಪೇರಿಸನ್ ಮಾಡಂಗೇ ಇಲ್ಲ. ಎಲ್ಲ ಪಿಕ್ಚರ್ ಗಿಂತ ಚೆನ್ನಾಗಿದೆ. ನಾವ್ ಎಕ್ಸ್ಪೆಕ್ಟೇಷನ್ ಈಗ ಬಂದಿರ್ಲಿಲ್ಲ. ಏನನ್ನು ಪಿಕ್ಚರ್ ನೋಡ್ಬೇಕಂತ ಬಂದಿದ್ದು, ಪಿಕ್ಚರ್ ನೋಡೋದು ಅಷ್ಟೇ. ಫಿಲಂ ತುಂಬಾ ಚೆನ್ನಾಗಿದೆ. ಇಲ್ಲ ಇನ್ನೊಂದ್ ತಿರ್ಗಾ ನೋಡಿ ರಿವ್ಯೂ ಮಾಡ್ತೀನಿ. ಸ್ವಲ್ಪ ಕನ್ಫ್ಯೂಸ್ ಆಯ್ತಾ ಇದೆ. ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ವಿಷುವಲ್ ಎಫೆಕ್ಟ್ಸ್ ಅಂತ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲಾರು ಮಸ್ಟ್ ವಾಚ್ ನೋಡ್ಲೇಬೇಕು, ನೋಡಿ. BGM ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲಾರು ನೋಡಿ. ನೀವ್ ರಿವ್ಯೂ ಹೇಳಿ, ನಾವ್ ಹೇಳೋದಲ್ಲ. ಸಿಗೋಣ. ಚೆನ್ನಾಗಿದೆ, ಸ್ಟೋರಿ ಏನಿಲ್ಲ. ಏನಿಲ್ಲ ಚೆನ್ನಾಗಿದೆ ಸರ್.